ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ. ಏನಕ್ಕಂತಂದರೆ ಇವತ್ತು ಲಾಸ್ಟ್ ಡೇ. ನಾನು ನಮ್ಮ ಊರಿನಲ್ಲಿ ಉಳಿಯೋದು. ಇವತ್ತು ಸಾಯಂಕಾಲ ಬೆಂಗಳೂರು ಹೊರಡಬೇಕು. ಅದಕ್ಕೆ ಒಂದು ರೌಂಡ್ ತೋಟಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ತೋಟಕ್ಕೆ ಬಂದಿದ್ದೀನಿ. ಊರಿಗೆ ಬಂದು ತುಂಬ ದಿನ ಆಯಿತು, ಒಂದು ವಾರ ಮೇಲೆ ಆಯಿತು ಬಂದು. ಬಟ್ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಇಲ್ಲಿ ಪೆಟ್ರೋಲ್ಗಳ ಸಮಸ್ಯೆಗಳು ತುಂಬ ಇದೆ. ಸಿಕ್ಕಾಪಟ್ಟೆ ಕ್ಯೂ ಸಿಸ್ಟಮು, ಒಂದೊಂದು ಕಡೆ ಪೆಟ್ರೋಲ್ಗಳು ಸಿಗ್ತಾಯಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಇದೆ. ಪೆಟ್ರೋಲ್ ಸಿಗುತ್ತೆ, ಬಟ್ ಒಂದೆರಡು ದಿನ ಪೆಟ್ರೋಲ್ ಸಿಕ್ಕಿಲ್ಲ ನಮಗೆ. ಅದಕ್ಕೋಸ್ಕರ ಎಲ್ಲೂ ನಾನು ಬೈಕ್ ಬೇರೆ ಬಿಟ್ಟು ಬಂದಿದ್ನಲ್ಲ, ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೆಯಲ್ಲೇ ತುಂಬ ಕೆಲಸಗಳಿದ್ವು. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ತಮ್ಮನ ಫ್ಯಾಮಿಲಿ ಮತ್ತು ನಮ್ಮ ಮಗ ಎಲ್ಲ ಬಂದಿದ್ದರು. ಎಲ್ಲ ಮನೆಯಲ್ಲಿ ವಾರ್ಷಿಕ ಕಾರ್ಯಕ್ರಮಗಳೆಲ್ಲ ಇದ್ವಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಆವತ್ತಿನ ದಿನ ಸಾಯಂಕಾಲನೇ ತಾಳಗುಪ್ಪಕ್ಕೆ ಬಿಟ್ಬಿಟ್ಟು ಬಂದೆ. ಅವರು ಟ್ರೈನಲ್ಲಿ ಹೋದರು ಬೆಂಗಳೂರಿಗೆ. ಸೊ ಎಲ್ಲರೂ ಹೋಗಾಯಿತು. ಇವಾಗ ನಾನು ಒಬ್ಬನೇ ಇದ್ದೀನಿ. ನಾನು ಹೋಗ್ಬಿಟ್ರೆ ಅಪ್ಪ ಅಮ್ಮ ಇಬ್ಬರೇ ಆಗಿಬಿಡ್ತಾರೆ. ಪ್ರತಿ ಸಲ ಊರಿಗೆ ಬಂದಾಗ ಬೆಂಗಳೂರು ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಅಪ್ಪ ಅಮ್ಮ ವಯಸ್ಸಾಗಿದೆ, ಸೊ ಬಿಟ್ಬಿಟ್ಟು ಹೋಗಬೇಕಲ್ಲ ಅಂತ. ಏನು ಮಾಡೋದು ಸ್ನೇಹಿತರೆ, ಕೆಲಸ ಬೇಕು ಅಂತಂದರೆ ನೋವು ಆಗುತ್ತೆ. ಬಟ್ ಬಿಟ್ಬಿಟ್ಟು ಹೋಗಲೇಬೇಕು. ಏನು ಮಾಡೋದು, ನಮ್ಮ ತಂದೆಗೂ ತುಂಬ ಬೇಜಾರು ಬಂದ್ಬಿಟ್ಟಿದೆ. ಬಾ ಮನೆಗೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಸ್ನೇಹಿತರೆ, ಕೆಲಸ ಇಂಪಾರ್ಟೆಂಟ್ ಅಲ್ವಾ? ತಂದೆ ತಾಯಿನೂ ಇಂಪಾರ್ಟೆಂಟು, ಕೆಲಸನೂ ಬೇಕು. ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಕೈ ನೋವು ಬಂದ್ಬಿಡ್ತು. ಅದಕ್ಕೆ ನನಗೂ ಸ್ವಲ್ಪ ಬೇಜಾರಾಗ್ತಿದೆ. ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ನಮ್ಮ ಊರಿನಲ್ಲಿ ನನಗೆ ಬೇಕಾಗಿರುವಂಥ ಕೆಲಸಗಳು ಸಿಗೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಹೋಗೋದು. ಬೆಂಗಳೂರಿಗೆ ಹೋದರೆ ಯಾರೇ ಹೋಗಲಿ, ಕೆಲಸ ಅಂತೂ ಇಲ್ಲ ಅಂತ ಆಗಲ್ಲ. ಕೆಲಸ ಸಿಗುತ್ತೆ. ನೋಡೋಣ, ಸ್ವಲ್ಪ ದಿನ ಕೆಲಸ ಮಾಡಿ ಏನಾದರೂ ಸೇವಿಂಗ್ಸ್ ಮಾಡೋಕ್ಕಾದ್ರೆ ಮಾಡಿಕೊಂಡು ವಾಪಸ್ ಊರಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಕೆಲವೊಂದಿಷ್ಟೆಲ್ಲ ಏನೇನೋ ಕನಸುಗಳನ್ನು ಇಟ್ಕೊಂಡಿದ್ದೀನಿ. ಇದು ಮಾಡಲೇಬೇಕು ಅಂಥೇಳಿ. ಅದು ಕಂಪ್ಲೀಟ್ ಆದರೆ ಆದಷ್ಟು ಬೇಗ ಬಂದುಬಿಡ್ತೀನಿ. ನೋಡೋಣ, ಎಲ್ಲದನ್ನು ವ್ಲಾಗಲ್ಲಿ ಹೇಳೋಕ್ಕೋಗಲ್ಲ, ಪರ್ಸ್ನಲ್ಲು. ಏನಕ್ಕಂತಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ನೋವನ್ನಾಗಿರ್ಬೋದು, ಏನಾದರೂ ಬೇಜಾರಿದ್ರೆ ಅದನ್ನೆಲ್ಲ ಹೇಳ್ಕೊಂಬಿಡ್ತೀವಿ. ಬಟ್ ಅದೇ ನಮಗೆ ವೀಕ್ನೆಸ್ ಪಾಯಿಂಟು. ಸೊ ಅದಕ್ಕೋಸ್ಕರ ಇವಾಗ ಕಲ್ತಿದ್ದೀನಿ. ಅದಕ್ಕೆ ಏನೇ ಬೇಜಾರಾದರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನು ಮುಂದೆ ಹಂಚ್ಕೊಳ್ಳಲ್ಲ. ಏನೇ ಇದ್ದರೂ ಖುಷಿಯಾದ ಕ್ಷಣಗಳನ್ನು ಸೆರೆ ಹಿಡಿದ್ಬಿಟ್ಟು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ತೋಟದಲ್ಲಿ ಬಾಳೆಕೊನೆ ಇದೆ ಗೈಸ್, ಆಯಿತಾ? ಬಾಳೆಕೊನೆ ತುಂಬ ಇದೆ. ಬಟ್ ನಮ್ಮ ಮನೆಯಲ್ಲೂ ತುಂಬ ಇದೆ. ಅಂಗಡಿಗಳಲ್ಲಿ ತೊಗೊಳ್ಳಲ್ಲ. ಇವಾಗ ನಾನು ತೊಗೊಂಡು ಹೋಗೋಣ ಅಂತಂದರೆ ಲಗೇಜ್ಗಳು ಜಾಸ್ತಿ ಇದೆ. ಇವಾಗ ಉದಾಹರಣೆಗೆ ನಾನು ಬರಬೇಕಾದ್ರೆ ನಂದು ಏನೇನು ಲ್ಯಾಪ್ಟಾಪ್ ಆಗಿರ್ಬೋದು, ಐಪ್ಯಾಡ್ ಆಗಿರ್ಬೋದು, ಕ್ಯಾಮ್ರಾಗಳು ಎಲ್ಲ ತೊಗೊಂಬರ್ತೀನಿ, ಆಯಿತಾ? ಸೊ ನಾನು ಎಲ್ಲಿ ಹೋದರೂ ನನ್ನ ಜೊತೆ ಅದು ಇದ್ದೇ ಇರುತ್ತೆ. ಸೊ ಲಗೇಜ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ, ಭಾರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು, ತಗೊಂಡು ಹೋಗೋದಾ ಬೇಡವಾ? ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ತಂದೆ ಕೇಳಿದೆ ನಾನು ಇವತ್ತು, ಅಂಗಡಿಗಳಲ್ಲಿ ತೊಗೊಳಲ್ವಾ ಅಂತ. ಅಂಗಡಿಗಳೆಲ್ಲ ಯಾರೂ ತೊಗೊಳಲ್ಲ. ಇವಾಗ ಬೆಲೆ ಕೊಡೋಲ್ಲ. ನಾವು ಬೆಳೆದಿರುವಂಥ ಬೆಳೆನ ಸೇಲ್ ಮಾಡೋಕ್ಕೆ ಹೋದರೆ ನಮಗೆ ಅಷ್ಟು ವ್ಯಾಲ್ಯೂ ಸಿಗೋಲ್ಲ ಅಂತಂದರು. ಸೀಸನ್ ಅಲ್ಲ ಇವಾಗ, ಸೊ ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ. ಏನು ಮಾಡೋದು? ಅದಕ್ಕೆ ನಾನು ತೊಗೊಂಡೋಗ್ಲಾ ಅಂತ ವಿಚಾರ ಮಾಡಿದೆ. ಬಟ್ ತುಂಬ ಭಾರ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ದೀನಿ. ನೋಡಿ, ಬಾಳೆಕೊನೆ ತುಂಬ ಚೆನ್ನಾಗಿದೆ. ಇದೆ, ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೋಡಿ, ತುಂಬ ಇದೆ. ಒಂದು 3-4 ಕೊನೆ ಇದೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಆ ಕಡೆ ಒಂದಿದೆ, ಆ ಕಡೆ ಒಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ಪ್ರಾಣಿ ಪಕ್ಷಿಗಳು ಆಗುತ್ತೆ, ಬಿಟ್ಬಿಡೋಣ, ಪಾಪ ತಿಂದ್ಕೊಳ್ಳಿ ಅಂತಂದರು. ಅವರು
ಮಾತಾಡೋದು ಕೇಳಿ ನನಗೂ ಖುಷಿ ಆಯಿತು. ನೋಡಿ, ಒಬ್ಬ ರೈತನ ಮನಸ್ಸಲ್ಲಿ ಏನಿರುತ್ತೆ ಅಂತ. ನಾವು ಬರೀ ದುಡ್ಡಿಗೋಸ್ಕರ ಆಸೆ ಪಡ್ತೀವಿ, ಬಟ್ ಹಿರಿಯರು ನಾವು ಊಟ ಮಾಡಬೇಕು, ಪ್ರಾಣಿ ಪಕ್ಷಿಗಳಿಗೂ ಊಟ ಕೊಡಬೇಕು ಅನ್ನೋ ಒಂಥರ ಮನಸ್ಥಿತಿಗಳನ್ನು ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಕೂಡ ಸ್ವಲ್ಪ ಹಾಗೇನೆ, ಬಟ್ ಏನಾದರೂ ಮಾಡ್ಬೋದಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋ ಭಾವನೆ ಅಷ್ಟೆ. ಅಲ್ಲೂ ಬಾಳೆಗೊನೆಗಳಿದ್ದಾವೆ. ನಾನು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮೈಕ್ ಹಾಕ್ಕೊಂಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ, ಓಕೆ. ಇಲ್ಲೆಲ್ಲ ಕಾಡ ಎಲ್ಲ ಹಾಸಾಗಿದೆ, ಗೊಬ್ಬರ ಕಾಡ ಎಲ್ಲ ಮುಗಿದಿದೆ, ಬಟ್ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ತೋಟ. ಇವಾಗ ಆಲ್ಮೋಸ್ಟು ಈ ಲೈಫ್ ಸ್ಟೈಲ್ ಬ್ಲಾಗ್ಗಳು ಏನಿರುತ್ತೆ ಎಲ್ಲ ಮೊಬೈಲಲ್ಲೂ ಶೂಟ್ ಆಗ್ತಾಯಿದೆ. ಸ್ವಲ್ಪ ಇವಾಗ ಮೊಬೈಲಿಗೆ ಅಂದರೆ ಆ್ಯಕ್ಷನ್ ಕ್ಯಾಮ್ರಾದಿಂದ ಮೊಬೈಲಿಗೆ ಶಿಫ್ಟ್ ಆಗಿದ್ದೀನಿ. ಮೊಬೈಲೆಲ್ಲ ಆದರೆ ಝೂಮ್ ಮಾಡಿ ತೋರಿಸ್ಬೋದಲ್ಲ, ಅದಕ್ಕೋಸ್ಕರ. ಅದಕ್ಕೆ ತೋಟಕ್ಕೆ ಹೋಗಿಬಿಟ್ಟು ಒಂದು ರೌಂಡು ಅಡಿಕೆ ಗಿಡಗಳನ್ನೆಲ್ಲ ಮಾತಾಡಿಸ್ಕೊಂಡು, ಹಾಗೆ ಸಾಸಿವೆ ಮಾಡೋದಕ್ಕೆ ಮಾವಿನ ಹಣ್ಣು ಆರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಲಾಸ್ಟ್ ಅಲ್ವಾ, ಸೊ ಮಾವಿನ ಹಣ್ಣು ಸಾಸಿವೆ ಆರಿಸ್ಕೊಂಬಂದು ಅಮ್ಮನ ಹತ್ರ ಸಾಸಿವೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತಹ ಬೈಕೆ. ಹಾಗಾಗಿ ಬಂದಿದ್ದೀನಿ ಬೆಳಗ್ಗೆ 7:30 ಆಗಿರ್ಬೋದು. ಬನ್ನಿ ಹೊರಡೋಣ. ಮಾವಿನ ಹಣ್ಣು ಸಾಸಿವೆ ಮಾಡಬೇಕು ಇವತ್ತು ಅಮ್ಮ. ಗೊತ್ತಿಲ್ಲ, ಹೇಳಬೇಕು. ಮಾವಿನ ಹಣ್ಣು ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು, ನೋಡೋಣ ಬನ್ನಿ. ಇವಾಗ ಡೈರೆಕ್ಟ್ ತೋಟದಿಂದ ನೋಡಿ, ಬೇಜಾರು ಅನಿಸುತ್ತೆ. ಇಷ್ಟು ಒಳ್ಳೆ ವಾತಾವರಣದಿಂದ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಓಕೆ. ಸ್ನೇಹಿತರೆ, ಈ ಎಲೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಒಂಥರ ಶೋ ಎಲ್ಲ ಥರ ಇದೆ, ಚೆನ್ನಾಗಿದೆ. ಬನ್ನಿ ಹೋಗೋಣ. ಮಾವಿನ ಹಣ್ಣು ಸಿಗುತ್ತಾ ಇಲ್ವಾ ನೋಡಬೇಕು, ಸಿಕ್ಕಿದರೆ ತುಂಬ ಒಳ್ಳೆಯದು. ವಾವ್, ಈ ಕಡೆ ಮಾವಿನ ಗಿಡಗಳು ತುಂಬ ಇದೆ. ಮಾವಿನ ಮರ ಇಲ್ಲಿ ತುಂಬ ಬೀಳುತ್ತೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಬೇಕು ಸಿಗುತ್ತಾ ಇಲ್ವಾ ಅಂತ. ಲೈಟಾಗಿ ಸೂರ್ಯೋದಯ ಎಂಟ್ರಿ ಕೊಟ್ಟಿದ್ದಾರೆ. ಆ ಬೆಳಕಿನ ಶೇಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇ ಬೀಳುತ್ತೆ, ತುಂಬ ಬೀಳುತ್ತೆ. ಇದೆಲ್ಲ ಮಾವಿನ ಮರಗಳು. ತುಂಬ ಬಿಸಿಲಿದೆ, ನನಗೆ ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಇದೇ ನೋಡ್ತಾ ಇದ್ದಾರೆ ಎಲ್ಲ ಮಾವಿನ ಮರನೇ. ಇದು ತುಂಬ ಬೀಳುತ್ತೆ ಗೈಸ್. ನನಗೆ ಬೆಳಗ್ಗೆ ಅಲ್ಲಿಂದನೇ ಬರಬೇಕು, ಅದೇ ದಾರಿ ನಮಗೆ, ಆಯಿತಾ. ಅಲ್ಲಿಂದ ಡೈರೆಕ್ಟ್ ಒಂದು ಸಲ ಬಂದೆ, ಗದ್ದೆ ಹತ್ರ ನೋಡಿದೆ, ತುಂಬ ನವಿಲುಗಳಿದ್ವು. ಆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ, ಇಲ್ಲೇನೋ ಬಂದೆ, ಬಟ್
ಒಂದೇ ಒಂದು ಮಾವಿನ ಹಣ್ಣು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಸೀಸನ್ ಅಲ್ವಾ, ಎಲ್ಲ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಕಾಣಿಸಿದ್ದು ಒಂದೇ ಒಂದು ಕಾಣಿಸಿದ್ದು ನೋಡಿ, ಈ ಥರ ಇರುತ್ತೆ. ಒಂದು ಸೆಕೆಂಡ್, ನೀವು ನೋಡ್ತಾ ಇದ್ದೀರಲ್ಲ, ಇದು ನೋಡೋದಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಸ್ವೀಟಾಗಿರುತ್ತೆ. ಜೊತೆಗೆ ಲೈಟಾಗಿ ಹುಳಿ ಇರುತ್ತೆ. ಸಾಸಿವೆ ಮಾಡೋದಕ್ಕೆ ನಂಬರ್ 1 ನೋಡಿ, ಎಷ್ಟು ಚೆನ್ನಾಗಿದೆ ಮ್ಯಾಂಗೋ. ಒಂದೇ ಸಿಕ್ಕಿದ್ರೆ ಏನು ಮಾಡೋದಕ್ಕಾಗಲ್ಲ, ಬಟ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಮುಂದೆ ಹೋಗೋಣ, ಸ್ವಲ್ಪ ಮುಂದೆ ಸಿಗಬಹುದು. ಇವಾಗ ಸದ್ಯಕ್ಕೆ ಇದು ಇಲ್ಲೇ ಇಡ್ತೀನಿ, ಅಲ್ಲಿ ನೋಡ್ಕೊಂಬರೋಣ ಬನ್ನಿ. ಆ ಕಡೆ ಸಿಗುತ್ತೆ, ಬನ್ನಿ ಹೋಗೋಣ. ಗದ್ದೆ ನೋಡಿ ಗಾಯ್ಸ್, ಚೆನ್ನಾಗಿದೆ. ಅಯ್ಯೋ, ದಾಸವಾಳ ತುಂಬ ಜಾಸ್ತಿ ಆಗಿದೆ ಅಲ್ಲಿ, ಆ ಕಡೆ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ಇಲ್ಲಿ ಒಂದೆರಡು ಮರಗಳಿದ್ದಾವೆ, ಇಲ್ಲಿ ಸಿಗುತ್ತಾ ಅಂತ ನೋಡೋಣ. ಇವಾಗೇ ನೀವು ಗದ್ದೆ ನೋಡಿದ್ರೆ ಗದ್ದೆ ಎಂಡಿಗೆ ತುಂಬ ಬೀಳುತ್ತೆ. ಸೊ ಸ್ವಲ್ಪ ದೂರ ಹೋಗಬೇಕು, ಟೈಮ್ ಇಲ್ಲ. ತಿಂಡಿಗೆ ಟೈಮ್ ಆಗಿಬಿಡುತ್ತೆ, ಕಾಯ್ತಾ ಇರ್ತಾರೆ. ಎಲ್ಲಿ ಹೋದ ತುಂಬ ಹೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಅಲ್ಲೇನು ಗದ್ದೆ ನೋಡ್ತಾ ಇದ್ದೀರಾ ನೋಡಿ, ಆಲ್ರೆಡಿ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ. ಅದೇ ಸ್ಪಾಟಲ್ಲಿ ಸಿಗುತ್ತೆ. ಮೋಸ್ಟ್ಲಿ ಅವರು ಆರಿಸೋದಕ್ಕೆ ಅಂತಲೇ ಬಂದಿದ್ದಾರೆ, ನನಗೆ ಗೊತ್ತಿಲ್ಲ. ಆ ಕಡೆ ಎಲ್ಲ ತುಂಬ ಬಿಡುತ್ತೆ, ತುಂಬ ಬೀಳುತ್ತೆ ಸಾಸಿವೆ ಹಣ್ಣು. ಇದು 1080 to 60 FPS ರೆಕಾರ್ಡ್ ಆಗ್ತಾಯಿದೆ. ಸ್ವಲ್ಪ ಸ್ಟೇಬಲ್ ಬರ್ತಾಯಿದೆ ವಿಡಿಯೋ, ಬಟ್ ಝೂಮ್ ಮಾಡೋದಕ್ಕಾಗ್ತಾಯಿಲ್ಲ. 4K 60 FPS ಝೂಮ್ ಮಾಡ್ಬೋದು. ಇಲ್ಲೂ ಬಿಟ್ಟಿಲ್ಲ ಗೈಸ್, ಇಲ್ಲೂ ಇಲ್ಲ. ಇಲ್ಲೂ ತುಂಬ ಬೀಳುತ್ತೆ, ಬಟ್ ಒಂದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಒಂದೇ ಒಂದು ಮಾವಿನ ಹಣ್ಣು ಸಿಗ್ತಾಯಿಲ್ಲ, ಎಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲೊಂದು ಮರ ಇದೆ, ಬನ್ನಿ. ಎಲ್ಲ ಆರಿಸ್ಕೊಂಡು ಹೋಗಿರ್ಬೋದು, ಗೊತ್ತಿಲ್ಲ. ತುಂಬ ಕಾಯಿ ಬಿಡುತ್ತೆ ಇಲ್ಲಿ, ನೋಡೋಣ. ತುಂಬ ಕಾಯಿಗಳು ಬಂದಿದೆ, ತುಂಬ ದೊಡ್ಡದು. ಇಲ್ಲೇನೋ ಸಿಕ್ಕಿದ್ರೆ ಪುಣ್ಯ, ತುಂಬ ಬಿದ್ದಿರುತ್ತೆ ಇಲ್ಲಿ. ಎಲ್ಲ ಆರಿಸ್ಕೊಂಡು ಹೋಗಿದ್ದಾರೆ ಗೈಸ್, ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತಂದಿದ್ರೆ ನೋಡಿ, ಆ ಕಡೆ ಅಲ್ಲೊಂದು ಬಿದ್ದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅದು ಕೆಟ್ಟೋಗ್ಬಿಟ್ಟಿದೆ. ಸೊ ಇಲ್ಲೇ ತುಂಬ ಬೀಳುತ್ತೆ ಇದೇ ಜಾಗದಲ್ಲಿ. ಸೊ ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲ ಆರಿಸ್ಕೊಂಡು ಹೋಗಿದ್ದಾರೆ. ಒಂದೆರಡು ಇದೆ, ಬಟ್ ಕೆಟ್ಟೋಗ್ಬಿಟ್ಟಿದೆ, ತುಂಬ ದೊಡ್ಡದು. ಇಲ್ಲೊಂದಿದೆ, ಅಲ್ಲೊಂದಿದೆ. ಸಿಕ್ಕಿಲ್ಲ ಇವತ್ತು. ನನ್ನ ಆಸೆ ಫೇಲ್ ಆಯಿತು. ಆರಿಸ್ಕೊಂಡೋಗಿ ಅಮ್ಮನ ಹತ್ರ ಸಾಸಿವೆ ಮಾಡಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಗಿಲ್ಲ. ಸ್ನೇಹಿತರೆ, ನಾನು ಡೈಲಿ ಸ್ನಾನ ಆದ ತಕ್ಷಣ ಕೊಬ್ಬರಿ ಎಣ್ಣೆ ಹಚ್ತಾಯಿದ್ದೆ ತಲೆಗೆ, ಆಯಿತಾ? ಈ ಸೆಕೆ ಅಲ್ವಾ, ತುಂಬ ಸೆಕೆ ಜಾಸ್ತಿ ಆಗೋದು ಒಳಗಡೆ, ಅಂದರೆ ಹೇರ್ ಒಳಗಡೆ. ಕಾಣಿಸ್ತಾ ಇದೆಯಾ? ತುಂಬ ಸೆಕೆ, ಒಂಥರ ಇರಿಟೇಟಿಂಗ್ ಆಗ್ತಾಯಿತ್ತು. ಅದಕ್ಕೆ ಒಂದು ವಾರ ಆಯಿತು ತಲೆಗೆ ಎಣ್ಣೆ ಹಾಕೋದನ್ನು ಬಿಟ್ಟಿದ್ದೀನಿ. ಬಟ್ ಏನು ಡಿಫ್ರೆನ್ಸ್ ಅಂತಂದರೆ, ಕೂದಲು ಸ್ವಲ್ಪ ಹಾರ್ಡಾಗಿದೆ. ಎಣ್ಣೆ ಹಾಕ್ತಿದ್ನಲ್ಲ, ಕೂದಲು ಫುಲ್ಲು ಸಾಫ್ಟಾಗಿತ್ತು, ಬಟ್ ಬಾಚಿದಾಗ ಸರಿಯಾಗಿ ಕುತ್ಕೊತಾ ಇಲ್ಲ. ಇವಾಗ ಚೆನ್ನಾಗಿ ಕುತ್ಕೊತಾ ಇದೆ ನೋಡಿ. ಹೇರಿಗೆ ಎಣ್ಣೆನೇ ಹಾಕಿಲ್ಲ. ಇಲ್ಲೂ ತುಂಬ ಬಿಟ್ಟಿದೆ ನೋಡಿ. ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ, ತುಂಬ ಮಾವಿನ ಹಣ್ಣುಗಳು ಬಿಟ್ಟಿದ್ದಾವೆ, ಬಟ್ ಎಲ್ಲ ಹಾಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್. ತುಂಬ ಹೈಟ್ ಇದೆ ಅದು,
ನಮ್ಮ ಕೈಯಲ್ಲಿ ಕೊಯ್ಯೋಕ್ಕೂ ಆಗಲ್ಲ. ಇಲ್ಲೊಂದು ಎರಡು ಬಿದ್ದಿದ್ದಾವೆ, ಬಟ್ ತುಂಬ ಚಿಕ್ಕದು ನೋಡಿ. ಇಲ್ಲೊಂದಿದೆ, ಕೆಟ್ಟೋಗ್ಬಿಟ್ಟಿದೆ ಇದು. ನೋಡ್ತಾ ಇದ್ದೀರಲ್ಲ. ಓಹೋ ನೋಡಿ ಗಾಯ್ಸ್, ಫೈನಲಿ ಮಿಲ್ಗಯ 3, 4, ಅಲ್ಲೊಂದಿದೆ 5 ಹಣ್ಣು ಸಿಕ್ತು, ಕೈಯಲ್ಲಿದೆ ನೋಡಿ. ಬಾ ಸುಮಾರು ಬಿದ್ದಿದೆ ಗಾಯ್ಸ್. ಏನು ಮಾಡೋದು, ಕವರೇ ತಂದಿಲ್ಲ. ದೊಡ್ಡ ಮಗ ಹಾಗೆ ಬಂದ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಆರಿಸ್ಕೊಂಡು ಹೋಗೋಣ, ತುಂಬ ಬಿದ್ದಿದೆ. ಇದೆಲ್ಲ ಇತ್ತಲ್ಲ. ಓಹೋ ಅಂತೂ ಆಸೆ ಈಡೇರ್ತು. ನಿರಾಸೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಬಟ್ ಫೈನಲಿ ನಮಗೆ ಸಿಕ್ಕಿದೆ. ಮತ್ತೆಲ್ಲೆಲ್ಲಿ ಬಿದ್ದಿದೆ ಅಂತ ನೋಡ್ತಾ ಇದ್ದೀನಿ. ಈ ಕಡೆ ತುಂಬ ಬೀಳುತ್ತೆ, ಸುಮಾರು ಸಿಕ್ಕಿದ್ವು. ಈ ಕಡೆ ಏನಾದ್ರು ಬಿದ್ದಿದೆಯಾ? ಈ ಕಡೆ ಬಿದ್ದಿಲ್ಲ, ಆ ಕಡೆನೇ. ಈ ಕಡೆ ಎಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಕವರ್ ತಂದಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಹಾ, ಒಳ್ಳೆ ಪಲ್ಪಿ ಮ್ಯಾಂಗೋ. ಹಬ್ಬ, ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ಬೋದಾಗಿತ್ತು, ಬಟ್ ನಮ್ಮ ತಂದೆ ಬ್ಲಾಗನ್ನು ಇಷ್ಟಪಡಲ್ಲ, ಬೈತಾರೆ ಅವರು. ಇದನ್ನೆಲ್ಲ ಯಾಕೆ ತೋರ್ಸೋಕೆ ಹೋಗ್ತೀರ ಅಂತ. ಮೊನ್ನೆ ನಾನು ಅಮ್ಮಂಗೆ ಬೆಂಗಳೂರಿಂದ ಬಂದ ತಕ್ಷಣ ಅಮ್ಮಂಗೆ ಒಂದು ಗಿಫ್ಟ್ ಕೊಟ್ಟನಲ್ಲ, ಆ ಬ್ಲಾಗನ್ನು ಹಾಕಿದ್ದೆ. ಅವ್ರು ನೋಡ್ಕೊಂಡು ನಂಗೆ ಬೈತಾಯಿದ್ರು, ಅದನ್ನೆಲ್ಲ ಯಾಕೆ ಹಾಕ್ತೀರಾ ಸುಮ್ಮನೆ ಅಂಥೇಳಿ. ಅದಕ್ಕೆ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಹೋ, ಇದು ಕಾಣಲೇ ಇಲ್ಲ ನೋಡಿ, ಸಿಕ್ಕಾಪಟ್ಟೆ ಬಿದ್ದಿದೆ, ತುಂಬ ಬಿದ್ದಿದ್ದಾವೆ ನೋಡಿ. ಅಲ್ಲೊಂದಷ್ಟು ಇಟ್ಟಿದ್ದೀನಿ, ಇಲ್ಲೊಂದು ಸಿಕ್ತು, ನೋಡೇ ಇಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಹುಡುಕಿದ್ರೆ ಸಿಗುತ್ತದೆ ಅಷ್ಟು. ಏನು ಟೇಸ್ಟ್ ಇರುತ್ತೆ ಅಂತಂದರೆ, ಹುಳಿಯಾಗಿ ಸ್ವೀಟಾಗಿರುತ್ತಲ್ಲ, ಸಖತ್ತಾಗಿರುತ್ತೆ ಸಾಸಿವೆಗೆ. ಅಬ್ಬ ನೋಡಿ, ಇಷ್ಟು ಸಿಕ್ಕಿದೆ, ನೋಡ್ತಾ ಇದ್ದಾರಲ್ಲ. ಅಲ್ಲೊಂದು ಬಿದ್ದಿದೆ, ಎತ್ಕೊಂಬರೋಣ ಬನ್ನಿ. ಇವಾಗ ತೊಗೊಂಡು ಹೋಗೋದು ಹೆಂಗೆ ಅಂತ ನೋಡ್ತಾ ಇದ್ದೀನಿ. ಮರ್ತು ಬಂದುಬಿಟ್ಟೆ, ಮನೆಯಲ್ಲೇ ಮರ್ತು ಬಿಟ್ಟು ಬಂದುಬಿಟ್ಟೆ. ಕವರ್ ತರಬೇಕಾಗಿತ್ತು, ಏನಾದ್ರು ಜುಗಾಡು ಮಾಡೋಣ. ಇಲ್ಲೊಂದು ಇಟ್ಟಿದ್ದೆ ಅವಾಗ, ಇಲ್ಲೇ ಇದೆ, ಇಲ್ಲೇ ಇಟ್ಟಿದ್ದೆ ನೋಡಿ. ಇದು ತುಂಬ ಚೆನ್ನಾಗಿದೆ, ಸ್ವಲ್ಪ ಸ್ವೀಟ್ ಜಾಸ್ತಿ, ಆ ಕಡೆದು ಸ್ವಲ್ಪ ಹುಳಿ, ಬಟ್ ಸಾಸಿವೆಗೆ ಸಕ್ಕತ್ತಾಗಿರುತ್ತೆ. ಇಲ್ಲೊಂದು ಬಿದ್ದಿದೆ ನೋಡಿ ಗಾಯ್ಸ್, ನೋಡಿ. ಹಿಂಗೆ ಆಸ್ಪಾದ ತುಂಬ ಸಿಗುತ್ತೆ. ನಮ್ಮ ಹಳ್ಳಿ ಕಡೆ ಏನು ಕೇಳ್ತೀರ ಅಜ್ಜಿ. ನಾನು ಇದೇ ದಾರಲ್ಲೇ ಹೋಗಿದ್ದು, ಬಟ್ ನಂಗೆ ಕಾಣಿಸ್ಲಿಲ್ಲ, ಅಂದರೆ ಬಿದ್ದಿರಲಿಲ್ಲ. ಇವಾಗ ನಾನು ಅಲ್ಲಿ ಹೋಗಿ ಬರೋಷ್ಟರೊಳಗಡೆ ಸುಮಾರು ಬಿದ್ದಿದೆ ನೋಡಿ. ಇದೇ ದಾರಲ್ಲೇ ಹೋಗಿದ್ದು, ಬಟ್ ಹೋಗಬೇಕಾದ್ರೆ ಒಂದೇ ಒಂದು ಮಾವಿನ ಹಣ್ಣು ಬಿದ್ದಿರಲಿಲ್ಲ. ನಾನು ಆ ಕಡೆ ಹುಡ್ಕೋಕ್ಕೆ ಅಂತ ಹೋದೆ, ಬರೋಷ್ಟರೊಳಗಡೆ ಎಷ್ಟು ಬೇಕಷ್ಟು ಮಾವಿನ ಹಣ್ಣುಗಳು ಸಿಕ್ಕಿದೆ. ಆಶ್ಚರ್ಯ. ಇಲ್ಲೊಂದಿಷ್ಟು ಹಾಸಿಟ್ಟಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇವಾಗ ಇದನ್ನ ತೊಗೊಂಡು ಹೋಗೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಏನಾದ್ರು ಕವರ್ಗೆ ಬೇರೆ ಸಿಗುತ್ತಾ ಅಂತ. ಬನ್ನಿ, ಆಮೇಲೆ ಸಿಗ್ತೀನಿ. ಸ್ನೇಹಿತರೆ, ಒಂದು ಚಿಕ್ಕ ಕವರ್ ಸಿಕ್ತು, ಬಟ್ ಗಟ್ಟಿ ಇಲ್ಲ. ಒಂದು ಕವರ್ ಅಂತೂ ಸಿಕ್ಕಿದೆ, ಅದನ್ನೇ ಅದರೆಲ್ಲ ಹಾಕ್ಕೊಂಡು ತಗೊಂಡು ಹೋಗ್ತೀನಿ. ಇಲ್ಲಿ ನಮ್ಮ ಮನೆ ತೋಟದ ಎದುರುಗಡೆ ಎಷ್ಟೊಂದು ನೇರಳೆ ಹಣ್ಣು ಬಿಟ್ಟಿದೆ ಅಂತಂದರೆ, ತುಂಬ ಹೈಟಾಗಿದೆ. ಬಟ್ ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನೇ ಎತ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ತಿಂತಾಯಿದ್ವಿ. ಬಟ್ ಹಳೆ ನೆನಪು, ಇವಾಗ ತೋರಿಸ್ತೀನಿ ನೋಡಿ.
ಸ್ನೇಹಿತರೆ ಎಷ್ಟೊಂದು ನೇರಳೆ ಹಣ್ಣು ಕೆಳಗಡೆ ಬಿದ್ದಿದೆ ಅಂತ. ಬ್ಲ್ಯಾಕ್ ಏನು ಕಾಣಿಸ್ತಾ ಇದೆ, ತುಂಬ ಸ್ವೀಟಾಗಿರುತ್ತೆ ಇದು. ನೋಡಿ ಇದೇ ಮರ ಸಿಕ್ಕಾಪಟ್ಟೆ ಹೈಟಲ್ಲಿದೆ, ಬಟ್ ಕೈಗೆ ಸಿಗೋದಿಲ್ಲ. ಬಟ್ ಮೊನ್ನೆ ಎಲ್ಲ ರೀಸೆಂಟಾಗಿ ವಾಕಿಂಗಿಗೆ ಹೋಗಬೇಕಾದ್ರೆ ಒಳ್ಳೆ ಹಣ್ಣುಗಳು ಸಿಕ್ತು. ಚಳ್ಳೆ ಹಣ್ಣು, ನೇರಳೆ ಹಣ್ಣು, ಆಮೇಲೆ ಜಂಬೆ ಹಣ್ಣು ಎಲ್ಲ ಹಣ್ಣು ತಿನ್ಕೊಂಬಂದು ಇವಾಗ ಒಂದು ಚಿಕ್ಕ ಕವರ್ ಸಿಕ್ಕಿದೆ, ಇಲ್ಲಿ ಇಟ್ಕೊಂಡಿದ್ದೀನಿ. ವಿಡಿಯೋ ಆ್ಯಡ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನಾನು ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.